ಮನುಷ್ಯ ಜೀವನಕ್ಕೆ 24 ಪ್ರಕಾರದ ಗುರುಗಳದಾರ. ದೀಕ್ಷೆ ಕೊಟ್ಟ ಗುರು ಒಬ್ಬನೇ ಅಲ್ಲ, ಅನುಗ್ರಹಿಸಿದ ಗುರು ಒಬ್ಬನೇ ಅಲ್ಲ. ಶ್ರೀ ಗುರು ಚರಿತ್ರೆಯೊಳಗ ಸಿದ್ಧಯೋಗಿ ತನ್ನ ಪರಮ ಶಿಷ್ಯನಾಗಿರತಕ್ಕಂಥ ನಾಮಧಾರಕನಿಗೆ ಹೇಳ್ತಾನೆ, ಭಗವಾನ ಕೃಷ್ಣ ಪರಮಾತ್ಮನು ಕೂಡ ಹೇಳುತ್ತಾನೆ, ಮನುಷ್ಯನಿಗೆ 24 ಪ್ರಕಾರದ ಗುರುಗಳು. ಅವರೆಲ್ಲ ನಮ್ಮ ಸುತ್ತಮುತ್ತ ಇದಾರ. ಅವರನ್ನು ನೋಡು ಕಣ್ಣುಗಳಿಲ್ಲ ನಮ್ಮ. ಅಮೋಘ ಸಿದ್ದೇಶ್ವರ ಆರ್ಯುಗ ಪರ್ಯಂತರವಾಗಿ ಸದ್ಗುರು ಸೇವಾನೇ ಮಾಡ್ತಾ ಇದ್ದಾರೆ. ಗುರುವಿನ ಭಕ್ತಿನ ಮಾಡ್ತಾ ಇದ್ದಾರೆ. ಬೇರೇನು ಮಾಡಲಿಲ್ಲ ಅವರು. ದೇಹ ಅವತರಿಸಿದ ಮೇಲೆ ಕೊನೆಯ ಉಸಿರಿನ ತನಕ ಗುರುಧ್ಯಾನ, ಗುರುಜಪ, ಗುರುತಪ, ಗುರುವಿನ ಸ್ಮರಣೆ ಇಲ್ಲದನ ಯಾವುದಕ್ಕೂ ಕೂಡ ಅವರು ಅವಕಾಶವನ್ನು ಕೊಡಲಿಲ್ಲ. ಹೀಗಿರುತ್ತಿರಲಾಗಿ ಒಂದು ಸಲ ಕೈಲಾಸದಲ್ಲಿ ಶಿವಪಾರ್ವತಿಯರು ಏಕಾಂತದಲ್ಲಿ ಕುತ್ಕೊಂಡಿದ್ದರಂತೆ, ಯಾರೂ ಇಲ್ಲದ ಸಮಯದೊಳಗೆ. ಗೌರಿ ಶಂಕರನ ಎಡದೊಡೆ ಮೇಲೆ ಕುತ್ಕೊಂಡು ಸ್ವಾಮಿ ಜೊತೆಯಲ್ಲಿ ಮಾತಾಡ್ಲಿಕ್ಕತ್ತಿದ್ಲಂತ. ಆ ಭಗವಂತನ ವರ್ಣನ ಮಾಡ್ಲಿಕ್ಕತ್ತಿದ್ದಾಳ. ಜಗದೊಡೆಯನೇ, ವಿಶ್ವನಾಥನೇ, ಶರ್ಮಾಂಬಧರನೇ, ನೀಲಕಂಠನೇ, ಗಿರಿಧರನೇ, ಗೌರೀಶಂಕರನೇ, ಮಲ್ಲಿಕಾರ್ಜುನ ಸ್ವಾಮಿಯೇ, ಸೋಮನಾಥನೇ ಅಂತ ಹೀಗೆ ಶತನಾಮಾವಳಿ ಅಂತನೂ ಕೂಡ ಬರ್ತಾವ, 108 ನಾಮಾವಳಿಗಳಂತನೂ ಕೂಡ ಬರ್ತಾವ. ಪರಮಾತ್ಮನು ಆ ಭಗವಂತನನ್ನ ಸ್ತುತಿ ಮಾಡ್ತಾಳೆ. ಮಾಡ್ತಾ ಮಾಡ್ತಾ ಅವನಿಗೊಂದು ಕುತೂಹಲದ ಮಾತನ್ನ ಶಿವನ್ ತೊಡಿ ಮೇಲೆ ಕುತ್ಕೊಂಡು ಹಂಚ್ಕೋತಾ ಇದ್ದಾಳೆ. ಹೇ ದೇವಾದಿ ದೇವನೇ, ನಿನ್ನ ಪವಿತ್ರವಾದಂಥ ಸೇವೆಯು, ನಿನ್ನ ಧ್ಯಾನ ತಪ ಜಪಾದಿಗಳು ಜಗತ್ತಿನೋಳು ಅಥವಾ 14 ಲೋಕಗಳಲ್ಲಿ ನನ್ನ ಹಾಗೆ ಸೇವಾ ಮಾಡುವವರನ್ನ ನಾನು ಯಾರನ್ನೂ ಕೂಡ ಕಾಣೆ ಅಂತ ಹೇಳಿದ್ಲಿಕ್ಕೆ, ನೋಡಿಲ್ಲ ಅಂತ ಹೇಳಿದ್ಲು. ಅಂದ್ರೆ ಇದರಲ್ಲಿ ನಾವೇನು ತಿಳ್ಕೋಬೇಕಂತಂದ್ರೆ, ಪಾರ್ವತಿಯೂ ಸಹಿತ ನನ್ನಂಗ ನಾ ಮಾಡ್ದಂಗ ಸೇವಾ ಯಾರು ಮಾಡಿಲ್ಲ ಅಂತ ಅವರಲ್ಲಿ ಬಂದಂಗ ಆಯ್ತಿಲ್ಲ. ಅವರಲ್ಲಿ ಬಂದಂಗ ಆಯ್ತಲ್ಲ. ಆಕಿ ಹಿಂಗಂದ್ಲು ದೇವಿ ಏನಂತ,
ನನ್ನ ಹಾಗೆ ಸೇವಾ ಮಾಡತಕ್ಕಂಥ ಭಕ್ತಾದಿಗಳು 14 ಲೋಕದೊಳಗನ್ನ ಎಲ್ಲಿಯೂ ಕಾಣೆ ಸ್ವಾಮಿ ಅಂತ ಹೀಗಂದ ಕೂಡಲೇ ಪರಮಾತ್ಮ ಮುಗಿಳಿನೊಳಗೆ ನಗ್ತಾ ಇದ್ದಾನ. ಪಾರ್ವತಿ, ಆದಿಶಕ್ತಿ ನೀನು, ಜಗಜ್ಜನನಿ, ಹ್ರಿಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ರಮಿ ಓಂಕಾರ ರೂಪಿಣಿ ಗಣಾನಗಾನ ಪ್ರೀತೆ ಅಂತ ನಿಜಗುಂಡ್ರು ಪರಮೇಶ್ವರಿಯ ನಾಮಾವಳಿ ಒಳಗೆ ಬರ್ಕೊಂಡು ಬಂದ. ಅಂತಪ್ಪ ನೀನಾಗಿದ್ದು ನನ್ನ ಹಾಗೆ ಸೇವಾ ಮಾಡ್ತಕ್ಕಂಥವ್ರು ಯಾರು ಇಲ್ಲ ಅಂತಂತೀಯಲ್ಲ, ಇದು ಶುದ್ಧ ಅಜ್ಞಾನ ಅಂದ ಶಿವ. ನನ್ನ ಹಾಗೆ ಅಂತ ಅನ್ನಬಾರದು. ಕಾರಣ ಈ ಬ್ರಹ್ಮಾಂಡದಲ್ಲಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಇಂಥವ್ರದಾರ ಜಗತ್ನಾಗ ಯಾರ ಕಣ್ಣಿಗೂ ಬೀಳದೆ, ಯಾರಿಗೂ ತಮ್ಮ ಭಕ್ತಿ ಭಾವಗಳನ್ನು ತೋರುಗೊಡದೆ, ನಾ ಹಿಂಗೆ ಪೂಜಾ ಮಾಡ್ಕೋತೀನಿ, ಪೂಜಾ ಮಾಡ್ತೀನಿ, ಹಿಂಗೆ ಜಪ ಮಾಡ್ತೀನಿ ಮತ್ತು ತಪ ಮಾಡ್ತೀನಿ, ನಾ ಅನುಷ್ಠಾನ ಮಾಡ್ತೀನಿ, ಯೋಗ ಮಾಡ್ತೀನಿ, ಧ್ಯಾನ ಮಾಡ್ತೀನಿ ಅಲ್ಲಾರದವರು, ಕನಸ್ಸು ಮನಸ್ಸಿನೊಳಗೆ ಸಹಿತ ಗೊತ್ತಿಲ್ಲದವರು, ಅವ್ಯಕ್ತ ರೂಪದಲ್ಲಿ, ವ್ಯಕ್ತ ರೂಪ ಅಂದ್ರೆ ತೋರುದು, ಅವ್ಯಕ್ತ ಅಂದ್ರೆ ಕಾಣಲಾರದು. ಇವತ್ತು ಸ್ವಲ್ಪ ನಂದು ಸೌಂಡ್ ಮ್ಯಾಲೆ ಇಟ್ಟಿನ್ರಿ, ಕೇಳಿಸ್ತದ್ರಿ ಎಲ್ಲರಿಗೆ? ಅಪ್ಪ ಕೇಳಿಸ್ತದ್ರ್ಯಾ? ಏನ್ ಮಾಡೋದು? ಆಗಾಗ ನಾ ಒಂದು ಪದ್ಯ ಹಾಡ್ತಾ ಇರ್ತೀನಿ, ಸಿದ್ಲಿಂಗ ಮುತ್ಯ ಎಲ್ಲ ಲಿಂಗ ಮುತ್ಯ ಅನ್ನೋ. ಎಲ್ಲ ಲಿಂಗ ಮುತ್ಯವರು ಮೆರಿಗಿ ಗ್ರಾಮವನ್ನು ಬಿಟ್ಟು ಗುರುವನ್ನು ಹುಡುಕಲಿಕ್ಕೆ ಹೋದಾಗ ಅವರು ಪುರಾಣದಲ್ಲಿ ಹಾಡೋ ಒಂದು ಗೀತೆ ಇದೆ, ಅದು 3 ಪಟ್ಯಾಗ ಬಾರಿಸ್ರಿ, ಸಜ್ಜಾಗ್ತದೆ ನಿಮಗೆ. 2 ಅಂದ್ರೆ ಇದು ಸ್ವಲ್ಪ ಮ್ಯಾಲ ಅನ್ಬೇಕಾಗ್ತದೆ ಮುತ್ಯ, ಡಿಜೆದಲ್ಲಿ ಗೊತ್ತದಲ್ಲಿ. ನೀರು ಜಗ ಗುರುನಾಥ ಹೇಳಪ್ಪ ನನಗ, ಬರ್ತೇನಲ್ಲೀಗ. ನೀರು ಜಗ ಸಿದ್ಧಲಿಂಗ ಹೇಳಪ್ಪ ನನಗ, ಬರ್ತೇನಲ್ಲೀಗ. ನೀರು ಜಗ ಗುರುನಾಥ ಹೇಳಪ್ಪ ನನಗ, ಬರ್ತೇನಲ್ಲೀಗ. ನೀರು ಜಗ ಸಿದ್ಧಲಿಂಗ ಹೇಳಪ್ಪ ನನಗ, ಬರ್ತೇನಲ್ಲೀಗ. ಸಂಸಾರ ಮಾಡಿ ಮಾಡಿ ಅದ ದಂಗ, ಇಲ್ಲಿ ತನಕ ಮಾಡಿಲ್ಲ ನಿಮ್ಮ ಸಂಗ. ಸಂಸಾರ ಮಾಡಿ ಮಾಡಿ ಅದ ದಂಗ, ಇಲ್ಲಿ ತನಕ ಮಾಡಿಲ್ಲ ನಿಮ್ಮ ಸಂಗ. ಇನ್ನು ಹ್ಯಾಂಗ ಮಾಡುದು ಹ್ಯಾಂಗ? ನೀರು ಜಗ ಗುರುನಾಥ ಹೇಳಪ್ಪ ನನಗ, ಬರ್ತೇನಲ್ಲಿಗ. ನೀರು ಜಗ ಸಿದ್ಧಲಿಂಗ ಹೇಳಪ್ಪ ನನಗ, ಬರ್ತೇನಲ್ಲಿಗ. ಹೆಂಡರು ಮಕ್ಕಳಾರ ಬಳಕೊಂಗ, ಅವ್ರೊಳಗ ನಡೆದ ನನ್ನ
ನನ್ನ ಸೋಂಗ ಹೆಂಡರ ಮಕ್ಕಳಾರ ಬಳಕೊಂಗ ಅವ್ರೊಳಗ ನಡೆಯಲ್ದ ನನ್ನ ಸೋಂಗ ಇನ್ನು ಹ್ಯಾಂಗ ಮಾಡುದು ಹ್ಯಾಂಗ ನೀರು ಜಗ ಗುರುನತ ಹೇಳಪ್ಪ ನನಗ ಬರ್ತೇನಲ್ಲಿಗ ನೀರು ಜಗ ಶಂಕರಲಿಂಗ ಹೇಳಪ್ಪ ನನಗ ಬರ್ತೇನಲ್ಲಿಗ ಅವ್ರೊಳಗ ಸಿಕ್ಕಾದ ಮಂಗ ನನ್ನ ಕೊರಳಂದು ಹರ್ಕೊಂಡಾರೋ ಲಿಂಗ ಅವ್ರೊಳಗ ಸಿಕ್ಕಾದ ಮಂಗ ನನ್ನ ಕೊರಳಂದು ಹರ್ಕೊಂಡಾರೋ ಲಿಂಗ ಇನ್ನು ಹ್ಯಾಂಗ ಮಾಡುದು ಹ್ಯಾಂಗ ನೀರು ಜಗ ಗುರುನತ ಹೇಳಪ್ಪ ನನಗ ಬರ್ತೇನಲ್ಲಿಗ ನೀರು ಜಗ ಸಿದ್ಧಲಿಂಗ ಹೇಳಪ್ಪ ನನಗ ಬರ್ತೇನಲ್ಲಿಗ ಇಲ್ಲಿಗೆ ಬಂದದ ನೀ ಸಂಗ ನಾ ಎಲ್ಲಾರ್ದು ಹರ್ಕೊಂಡಿದ ಹಂಗ ಇಲ್ಲಿಗೆ ಬಂದದ ನೀ ಸಂಗ ನಾ ಎಲ್ಲಾರ್ದು ಹರ್ಕೊಂಡಿದ ಹಂಗ ಇನ್ನು ಹ್ಯಾಂಗ ಮಾಡೋ ಸಂಗ ನೀರು ಜಗ ಗುರುನತ ಹೇಳಪ್ಪ ನನಗ ಬರ್ತೇನಲ್ಲಿಗ ನೀರು ಜಗ ಸಿದ್ಧಲಿಂಗ ಹೇಳಪ್ಪ ನನಗ ಬರ್ತೇನಲ್ಲಿಗ ಲಕ್ಷಣ ಮಹಾತ್ಮ ಸಿದ್ಧಲಿಂಗ ಅವನ ಶಿಷ್ಯ ಹಾನು ಎಲ್ಲ ಲಿಂಗ ಲಕ್ಷಣ ಮಹಾತ್ಮ ಸಿದ್ಧಲಿಂಗ ಅವನ ಶಿಷ್ಯ ಹಾನು ಎಲ್ಲ ಲಿಂಗ ಮಾಡೋ ಸಂಗ ಕಟಗೋ ಲಿಂಗ ಮಾಡೋ ಸಂಗ ಕಟಗೋ ಲಿಂಗ ನೀರು ಜಗ ಗುರುನತ ಹೇಳಪ್ಪ ನನಗ ಬರ್ತೇನಲ್ಲಿಗ ನೀರು ಜಗ ಗುರುನತ ಹೇಳಪ್ಪ ನನಗ ಬರ್ತೇನಲ್ಲಿಗ ಯೋಗಿ ಅಮ್ಮೋಗಿದಾದಿದು ಸಂಘ ಪುರಾಣ ಕೇಳಿದ್ರೆ ಹಿಡಿಬೇಕು ಗುಂಗ ಸಾಧು ಅಂಶದಾದಿದು ಸಂಘ ಪುರಾಣ ಕೇಳಿದ್ರೆ ಹಿಡಿಬೇಕು ಗುಂಗ ಮಾಡೋ ಸಂಘ ಕಟಗೋ ಲಿಂಗ ನೀರು ಜಗ ಗುರುನತ ಹೇಳಪ್ಪ ನನಗ ಬರ್ತೇನಲ್ಲಿಗ ನೀರು ಜಗ ಶಂಕರಲಿಂಗ ಹೇಳಪ್ಪ ನನಗ ಬರ್ತೇನಲ್ಲಿಗ ನೀರು ಜಗ ಗುರುನಾಥ ಹೇಳಪ್ಪ ನನಗ ಬರ್ತೇನಲ್ಲಿಗ ನೀರು ಜಗ ಸಿದ್ಧಲಿಂಗ ಹೇಳಪ್ಪ ನನಗ ಬರ್ತೇನಲ್ಲಿಗ ನಾ ಬರ್ತೇನಲ್ಲಿಗ ಖರೆ ಖರೆ ಬರ್ತೇನಲ್ಲಿಗ ಜಯ ಮಂಗಲಂ ಜಯ ನಮ ಪಾರ್ವತೇಶ
ಶಿವ ಹರ ಹರ ಮಹಾದೇವ. ಗುರು ಸಿದ್ಧಲಿಂಗ ಮಹಾರಾಜ ಕಿ ಜಯ. ಸದ್ಗುರು ಯಲ್ಲಾ ಲಿಂಗ ಮಹಾರಾಜ की जय. सकल साधु संत महाराज महाराज की जय. संभजय नमः. पार्वतीश्वर हर हर महादेव. ಪರಮಾತ್ಮನು ಪಾರ್ವತಿಗೆ ಹೇಳ್ತಾ ಇದ್ದಾನೆ, ದೇವಿ, ಅಂತಹ ಮಹಾಪುರುಷನ ಪ್ರತ್ಯಕ್ಷ ಕಾಣಬೇಕಾದ್ರೆ ನೀನು ಏಕಾಂಗಿಯಾಗಿ ಏಕಾಂತದಲ್ಲಿ ಮಹೇಶ್ವರ ಲಿಂಗದ ಸನ್ನಿಧಾನದೊಳಗೆ ನೀನು ಧ್ಯಾನ ಮಾಡ್ತಾ ಕೂತ್ಕೋ. ನಿನಕ್ಕಿಂತಲೂ ಮಿಗಿಲಾದಂಥ ಸೇವೆ ಮಾಡತಕ್ಕಂಥ ಶಿವಯೋಗಿ ದರ್ಶನ ನಿನಗಾಗುತ್ತೆ ಅಂತ ಹೇಳ್ತಾ ಇದ್ದಾನ. ದೇವಿಯು ಅವನನ್ನ ನೋಡಬೇಕು ಅಂಥೇಳಿ ಶಿವಲಿಂಗದ ಮುಂಭಾಗದಲ್ಲಿ ಪದ್ಮಾಸನ ಬದ್ಧಳಾಗಿ ಹರಿಯುತ್ತಿರುವ ದಶೇಂದ್ರಿಗಳನ್ನ ಆದಿಂದಲಿಟ್ಕೊಂಡು ಶಿವನ ಧ್ಯಾನ ಮಾಡ್ಕೊತ ಕೂಡ್ತಾ ಇದ್ದಾಳೆ. ಆ ಧ್ಯಾನವು ಕೆಲವು 2-3 ತಾಸದವರೆಗೆ ಹೋಗ್ತಾ ಇದೆ. 3 ಗಂಟೆ ಮುಗಿದ್ರೊಳಗ ಶಿವಲಿಂಗದೊಳಗಿಂದ, ಮಹೇಶ್ವರ ಲಿಂಗದೊಳಗಿಂದ ಓಂಕಾರ ಧ್ವನಿಯನ್ನ ಗುಣಗುಡ್ತಾ ಇದೆ. ಲಿಂಗದೊಳಗಿಂದ ಶಬ್ದ ಬರ್ತದೆ. ಓ ಓಂಕಾರ ಧ್ವನಿಯ ಝೈಂಕಾರ. ಇದು ದೇವಿಯ ಕರ್ಣದ್ವಾರಕ್ಕೆ ಕಿವಿಗಳಿಗೆ ತಾಕಿದ ಕ್ಷಣ ಮುಚ್ಚಿದ ಕಣ್ಣುಗಳನ್ನ ತೆರೆದು ಭಗವತಿ ಈ ಓಂಕಾರ ಧ್ವನಿ ಎಲ್ಲಿಂದ ಬರ್ತೈತಿ ಅಂತ ಕಣ್ಬಿಟ್ಟು ಶಿವಲಿಂಗಕ್ಕೆ ನೋಡೋ ತನಕ ಮಹೇಶ್ವರ ಲಿಂಗದೊಳಗಿಂದ 100 ಕೋಟಿ ಸೂರ್ಯರ ಪ್ರಕಾಶದಂತೆ ಬೆಳಗುವ ತೇಜಂಪುಂಜವಾದ ಅತ್ಯಂತ ಸುಂದರವಾಗಿರತಕ್ಕಂಥ ಮಗುವೊಂದು ಆ ಲಿಂಗದ ಸಮ್ಮುಖದಲ್ಲಿ ಕೈಕಾಲು ಬಿಚ್ಚು ಆಡ್ತಾ ಇದ್ದಂತೆ. ದೇವಿ ನೋಡಿದ್ಲು, ಆಶ್ಚರ್ಯ ಆಯಿತಗೆ. ಇದೇನು ಓಂಕಾರ ಧ್ವನಿ ಜೊತೆಯಲ್ಲಿ ಮಹೇಶ್ವರ ಲಿಂಗದೊಳಗಿಂದ ಒಂದು ಮಹಾ ಮಗುವನ್ನ ಉತ್ಪತ್ತಿ ಆಯಿತಲ್ಲ ಅಂಥೇಳಿ ಆ ಮಗುವನ್ನ ಎದ್ದು ಹೋಗಿ ತನ್ನದೆಗೆ ಆವಿಸಿಕೊಂಡಾಗ ಪಾರ್ವತಿಯ ಬರಿದಾದ ಎದೆಗಳನ್ನ ತುಂಬಿ ಬಂದುವಂತ್ರಿ. ಖಾಲಿಯಾದ ಮಲೆಗಳು ತುಂಬಿ ಬಂದು ತನ್ನ ಆ ಎದೆಯ ತುದಿಯಿಂದ 7 ಧಾರೆಗಳನ್ನು ಚಿಮ್ಮಾಕ್ ಶುರು ಮಾಡಿದ್ದು ಅಂತ. ಅವಾಗ ಕೂಸಿ ನನ್ನ ಮಲೆ ಉಂಬುವ ಕೂಸನ್ನು ತಗೊಂಡು ಶಿವನಿಗೆ, ಹೇ ಒಡೆಯ,
ಹೇ ಸ್ವಾಮಿಯೇ, ಹೇ ಭಗವಂತನೇ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಎಂತ ಆಶ್ಚರ್ಯ ಇದು ಅಂತ ಶಿವನಿಗೆ ಕರೀತಾ ಇದ್ದಾಳೆ. ಭಗವಂತನು ತ್ರಿಶೂಲಧಾರಿಯಾಗಿ ಬಂದು ಆ ದೇವಿಯ ಎದೆಯಲ್ಲಿ ಹಚ್ಚಿಕೊಂಡಂಥ ಶಿಶುವನ್ನು ನೋಡಿದ ಕ್ಷಣ ಶಿವನು ಕೇಳ್ತಾನೆ, ಪಾರ್ವತಿ, ಈ ಮಗ ಎಲ್ಲಿಂದ ತಗೊಂಡು ಬಂದಿ, ಹೇಗೆ ತಗೊಂಡು ಬಂದಿ ಅಂತ ಗಾಬರಿಯಾಗಿ ಸಾಮಾನ್ಯ ಮನುಷ್ಯರಂಗ ಕೇಳ್ತಾನ. ಸರ್ವವ್ಯಾಪಿ, ಎಲ್ಲದರಲ್ಲಿ ತುಂಬಿದಂತ ಭಗವಂತ ಕೇಳ್ತಾನೆ ಪಾರ್ವತಿಗೆ, ಎಲ್ಲಿಂದ ತಗೊಂಡು ಬಂದಿ ಅಂತಂದಾಗ ದೇವಿ ಹೇಳ್ತಾಳೆ, ಸ್ವಾಮಿ ನೀವು ಹೇಳಿದ್ರಲ್ಲ ನನಗೆ ಶಿವಲಿಂಗದ ಸಮ್ಮುಖದಲ್ಲಿ ಏಕಾಂಗಿಯಾಗಿ ಎಲ್ಲ ದಶ ಇಂದ್ರಿಯಗಳ ಚಂಚಲತ್ವವನ್ನು ನಿಲ್ಲಿಸಿ ಬಂಧಿಸಿ ಧ್ಯಾನ ಮಾಡಂತೇಳಿದ್ರಿ. ಧ್ಯಾನ ಮಾಡೋದ್ರೊಳಗೆ 3 ಗಂಟೆಗಳ ಗತಿಸಿದ್ದು, ಆ 3 ಗಂಟೆ ಮುಗಿದ್ರೊಳಗೆ ಲಿಂಗದೊಳಗಿಂದ ಓಂಕಾರವನ್ನು ಝೈಂಕರಿಸ್ತಾ ಇತ್ತು. ಅದು 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಆ ಓಂಕಾರದ ಘೋಷಣೆಯನ್ನು ಕೇಳಿ ನಾನು ತಪಸ್ಸಿನ ಕಣ್ಣುಗಳನ್ನು ಬಿಟ್ಕೊಟ್ಟು ನೋಡ್ತಕ್ಕಂಥ ಸಮಯದಲ್ಲಿ ಆ ಲಿಂಗದ ಸಮ್ಮುಖದಲ್ಲಿ ಮಗುವಾಗಿ ಆಡ್ತಾ ಇತ್ತಿ ಮಗುವನ್ನು ನೋಡಿದೆ ಸ್ವಾಮಿ ಅಂತಂದ್ಲು. ಆವಾಗ ಪರಮಾತ್ಮ ಹೇಳುತ್ತಾನೆ, ದೇವಿ, ಈ ಮಗು ಸಾಮಾನ್ಯ ಮಗು ಅಲ್ಲ. ಈತ 7 ಯುಗದಲ್ಲಿ ಗುರು ಸೇವೆಯನ್ನ ಮಾಡಿಕೊಂಡು ಬಂದಿದ್ದಾನೆ. 6 ಯುಗದಲ್ಲಿ ಅನಂತ ಯುಗ, ಅಭ್ಯಾಂಗತ ಯುಗ, ಅವ್ಯಕ್ತ ಯುಗ, ಮನರಣ್ಯ ಯುಗ, ವಿಶ್ವಾಸ ಯುಗ, ಇನ್ನೊಂದು ಯಾವುದಪ್ಪ, ತಾರಾಜಿ ಯುಗ. ಈ ಯುಗಗಳ ಪರ್ಯಂತರವಾಗಿ ಜನ್ಮ ಜನ್ಮಾಂತರ ಗುರು ಸೇವೆಯ ಮಾಡಿದ ಸತ್ಫಲದ ಪುಣ್ಯದಿಂದ ಈ ಮಗು ನಿನಗೆ ಪ್ರಾಪ್ತವಾಯಿತು. ಇವನು ಎಂದಾದರೂ ನೋಡಿದೀಯಾ? ಶಿವನು ಕೇಳುತ್ತಾನೆ, ನನಗಿಂತಲೂ ಸೇವೆ ಮಾಡತಕ್ಕಂಥವ್ರು ಜಗತ್ತಿನೊಳಗೆ ಯಾರೂ ಇಲ್ಲ ಅಂತಂದಿದ್ಲ, ಇವನು ನೋಡಿದೀಯಾ ಅಂದ್ಕೂಡಲೇ ದೇವಿ ಹೇಳ್ತಾಳೆ, ಸ್ವಾಮಿ, ಇಂತಪ್ಪ ಮಗನ ನಾನು ಆವಾಗಲೂ ಕಂಡಿತ್ತಿಲ್ಲ ಅಂತ ಹೇಳಿದಾಗ ಇವನೇ ನೋಡು. 6 ಕಣ್ಣಿಗೂ ಬೀಳದಂತೆ, ಯಾರಿಗೂ ತನ್ನ ತಪಸ್ಸಿನ ಬಲ ತೋರದಂತೆ, ಅವ್ಯಕ್ತ ರೂಪದಲ್ಲಿ ಎಲ್ಲವೂ ತನ್ನೋಳಿದ್ದು ಇಲ್ಲದಂತೆ, ಎಲ್ಲವೂ ಮಾಡಿ ಮಾಡದಂತೆ ಈತ 7 ಯುಗ ಸೇವೆ ಮಾಡಿದಾನೆ. ಆ ಸತ್ಫಲದ ಮಗು ಈ ಮಹೇಶ್ವರ ಲಿಂಗೋದ್ಭವನಾಗಿ ಈ ಕೈಲಾಸದಲ್ಲಿ ಆತ ರಾರಾಜಿಸಿಕೊಂಡ ಅಂಥೇಳಿ ದೇವಿಗೆ ಹೇಳ್ತಾನೆ, ಈ ಮಗುವನ್ನು ನೀನು ಲಾಲಿ ಹಾಡಿ ಜೋಗಳ ಹಾಡಿ ದೇವಲೋಕದೊಳಗಿರತಕ್ಕಂಥ ಸರಸ್ವತಿ ಲಕ್ಷ್ಮೀ ಆದಿಯಾಗಿ ಇಂದ್ರದೇವನ ಧರ್ಮಪತ್ನಿಯಾಗಿರತಕ್ಕಂಥ ಶಚಿದೇವಿಯನ್ನು ಒಳಗೊಂಡು ಎಲ್ಲ ಸಪ್ತ ಋಷಿಗಳನ್ನು ದೇವತೆಗಳನ್ನು ಕೂಡಿಸಿಕೊಂಡು ಈ ಮಗನ ತೊಟ್ಟಿಲ ಸಮಾರಂಭವನ್ನು ಮಾಡಬೇಕು ಅಂಥೇಳಿ ಶಿವನು ಶಕ್ತಿಗೆ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾನೆ. ಅಲ್ಲಿ ಕೈಲಾಸದಲ್ಲಿ ಅಮೋಘ ಸಿದ್ದೇಶ್ವರ ಜನನಾಯಿತು ತಾಯಿ ತಂದೆಗಳ ಮಹೇಶ್ವರ ಲಿಂಗದಲ್ಲಿ 7ನೇ ಅವತಾರದಲ್ಲಿ. ಅದಕ್ಕೆ ಅಮೋಘ ಸಿದ್ಧ ಅಂತೇಳಿ ಹೆಸರು ಯಾಕೆ ಬಂತು, ಅದನ್ನೇ ಯಾಕಿಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ನಾಳೆ ಹೇಳ್ತೀನಿ. ಅದು ಆ ಹೆಸರನ್ನು ತೊಟ್ಟಿಲದೊಳಗೆ ಹಾಕ್ತಕ್ಕಂಥ ಸಮಯದಲ್ಲಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಸಚಿದೇವಿ 33 ಕೋಟಿ ದೇವತೆಯ ಗುರು ಬೃಹಸ್ಪತಾಚಾರ್ಯ, ಅವನ ಹೆಂಡತಿ ಹೆಸರೇನ್ರಿ? ಗೊತ್ತದನಪ್ಪ ಹೆಸರು? ಅರುಂಧತಿ. ಏನ್ ಮಾಡೋದು? ಅವ್ರಿಗೆ ಕೇಳಿದೆನಲ್ಲ, ಚಪ್ಪ ಕೇಳಿದೆ, ಯಪ್ಪ ನಮ್ಮ ಮನೆಯವ್ರದೇ ನನಗೆ ಗೊತ್ತಿಲ್ಲ, ಆಕಿದೇನು ಗೊತ್ತಂತಾರ. ಏನ್ ನೋಡ, ಅದಕ್ಕೆ ಅವರು ಹಾಡಿದರಲ್ಲ,
ನನ್ನ ಹೆಂಡತಿ ನೀ ನನ್ನ ಹೆಂಡತಿ, ನಿನ್ನ ಹೆಸರೇನು ಹೇಳ ಗುಣವಂತ. ಮೊದಲಿಗೆ ತಾಯಿಯಾದಿ ನನ್ನ ಹೆಂಡತಿ, ಸದನಕ ಸಸಿಯಾದಿ ನನ್ನ ಹೆಂಡತಿ. ಮುಂದ್ರಿ ಮತ್ತೆ ಏನದ ಮುಂದ? ನಗಬೇಡ್ರಿ, ಹೇಳ್ರಿ ಅಪ್ಪು. ಹಾಡಿರಿ ಇಲ್ಲಿ ಪದ ಒಮ್ಮರಿ. ಮೋದದಿಂದಲಿ ಮೋಹಿಸಿ ಮದುವೆಯಾಗಿ ಮಗಳೆಂದೆನಿಸಿದೆ ನನ್ನ ಹೆಂಡತಿ ಅಂತ. ಯಾರಂದ್ರಿದು? ಯಾರಂತಾರೆ? ಶರೀಫ್ರಂತ. ಶರೀಫ್ರಂತ ನೋಡ್ಬೇಕ್ರಿ ಅನುಭವ. ನಿಮ್ಗೆ ಇದರ ಅಭಿರುಚಿ ಇಲ್ಲ, ನಿಮ್ಗೆ ಲೌಕಿಕದೇ ಬಹಳ ಜ್ಞಾನದ ಅಧ್ಯಾತ್ಮದ ತಿರುಳು ಗೊತ್ತಾಯಿತು ಅಂತಂದ್ರೆ ಮತ್ತೊಂದು ನೀವು ಕೇಳಂಗಿಲ್ಲ. ಜಗತ್ತಿನೊಳಗೆ ದೇವದರ್ಶನ ಆಯಿತಂದ್ರೆ ಮತ್ತೊಂದು ನೋಡಂಗಿಲ್ಲ ಅಂತ ಈ ಕ್ಷೇತ್ರ ಎಂಥದ್ದು ಅಂತಂದ್ರೆ ಸಿದ್ಧಲಿಂಗ ಇಂಥ ದೊಡ್ಡ ಕ್ಷೇತ್ರ ಮಾಡ್ಯಾನ್ರಿ. ನೀವೆಲ್ಲಿ ಕಾಶಿ, ಪ್ರಯಾಗ, ರಾಮೇಶ್ವರ ಜ್ಯೋತಿರ್ಲಿಂಗ 4 ಧಾಮಗಳು, ಗಂಗೋತ್ರಿ, ಯಮುನೋತ್ರಿ, ಇನ್ನ 2 ಯಾವ ಮುಖ್ಯ? ಕೇದಾರನಾಥ್, ಬದ್ರಿನಾಥ್. ಇವು 4 ಧಾಮಗಳು, ತೀರ್ಥಕ್ಷೇತ್ರಗಳು. ಎಷ್ಟು ಹೋಗಿ ಬಂದವ್ರಿಗೆ ಪುಣ್ಯ ಬರ್ತೈತಿ ನೋಡ್ರಿ. ಅಷ್ಟು ಪುಣ್ಯ ಕಕ್ಕಳ ಮೇಲಿಗೆ ಮನುಷ್ಯನಾಗಿ ಬಂದು ಗುರು ಸಿದ್ಧಲಿಂಗನ ಗದ್ದುಗೆಗೆ ಗುರು ಶಂಕರಲಿಂಗನ ಠೇರಿಗೆ ಹಣಿ ಹೊಡೆದ ಬಳಿಕ ಅಷ್ಟು ಪುಣ್ಯ ಎಲ್ಲ ಇಲ್ಲೇ ಬರುತ್ತದೆ. ಇದು ನಾಕಂಡ ಅನುಭವ ಹೇಳ್ತೀನಿ ನಿಮಗೆ. ಬೇರೆ ಕಡೆ ಹೋಗೋ ಅವಶ್ಯಕತೆನೇ ಇಲ್ಲ ನಿಮಗೆ. ಯಾಕೆ? ಅವರು ಶ್ರೀಶೈಲದ ಕಮರಿ ಮಠದೊಳಗೆ ಹೊಕ್ಕ ಬಳಕ ಇಡೀ ಜಗತ್ತಿನೊಳಗಿರತಕ್ಕಂಥ ಎಲ್ಲ ತೀರ್ಥಂಗಳು ಯಾರ ಕಣ್ಣಿಗೂ ಬೀಳದಂತೆ ಯಾತ್ರೆಯನ್ನು ತಿರ್ಸ್ಕೊಂಡು ಮೊಟ್ಟ ಮೊದಲಿಗೆ ತನ್ನ ಪಾದ ಎಲ್ಲಿಟ್ಟನಂತಂದ್ರೆ ಕಕ್ಕಳ ಮೇಲೆಯ ಪ್ರಭುಲಿಂಗನ ಸನ್ನಿಧಾನದಲ್ಲಿ ಇಟ್ಕೊಂಡು ಬನ್ನಿ. ಅಂಥಪ್ಪ ಪುಣ್ಯಾತಮರ ಸನ್ನಿಧಾನ ನಿಮಗೆ ಸಿಕ್ಕಿದ್ದು ದೊಡ್ಡ ಪುಣ್ಯ. ತಾಯಿ ತಂದೆಗಳೇ, ನಾನು ಹೋಗತಾನೆ ಹೇಳ್ತೀನಿ, ನಂಗೆ ನಂದು ಪುಣ್ಯನೇ, ನಂದು ಪುಣ್ಯನೇ. ಎಲ್ಲ ಕಡೆ ಪುರಾಣ ಹೇಳೋದು ಬೇರೆ, ಕಕ್ಕಳ ಮಿಲಿದೊಳಗೆ ಹೇಳೋದು ಬೇರೆ. ಸಿಗುದೇ ಕಠಿಣದು, ಸಿಕ್ಕದ ಬಹುಲಾಭ. ನಾ ಇನ್ನೊಂದು ಪದ ಹಾಡ್ತೀನಿ, ಜೊಳ್ಳು 4. ಗುರು ಸಿಗುವುದು ದುರ್ಲಭ, ಸಿಕ್ಕ ಮೇಲೆ ಬಹುಲಾಭ ಅಂತೇಳಿ. ಇಲ್ಲಿ ಇಲ್ಲನ್ನುವ ಮಾತೇ ಇಲ್ಲ. ನಾವೇನು ಸಂಕಲ್ಪ ಮಾಡ್ತೀವಿ, ನಾವೇನು ಇಚ್ಛಾ ಮಾಡ್ತೀವಿ, ನಾವೇನು ಆಸೆ ಮಾಡ್ತೀವಿ, ಈಡೇರಿಸುವಂಥ ಶಕ್ತಿ, ಸಾಮರ್ಥ್ಯ, ಸಿದ್ಧಿ ಎಲ್ಲಿಯಾದರೂ ಇದ್ರೆ ಅದು ಕಕ್ಕಳ ಮೇಲೆಯ ಗುರು ಸಿದ್ಧಲಿಂಗನ ಶ್ರೀಮಠದಲ್ಲಿ ಅಂತ ಹೇಳ್ತಾ ಇದ್ದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ, ಹೌದು, ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಸಿದ್ಧಲಿಂಗ ನೆನಬಾರದೆ ಒಮ್ಮಾದರು, ಸಿದ್ಧಲಿಂಗ ನೆನಬಾರದೆ ಒಮ್ಮಾದರು, ಸಿದ್ಧಲಿಂಗ ನೆನಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ, ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಸಿದ್ಧಲಿಂಗ, ಓಹೋ ಸಿದ್ಧಲಿಂಗ ನೆನಬಾರದೆ ಕಕ್ಕಳ ಮೇಲೆ, ಸಿದ್ಧಲಿಂಗ ನೆನಬಾರದೆ. ನರ ಜನ್ಮ ಬಂದಾಗ ಮಲಗೆದ್ದು ಮೈ ಮುರಿದು ಏಳುತ್ತಲೇ ಒಮ್ಮೆ, ಮಲಗೆದ್ದು ಮೈ ಮುರಿದು ಏಳುತ್ತಲೇ ಒಮ್ಮೆ, ನಿತ್ಯ ಮನೆಯೋಳು ಸುಳಿದಾಡುತ್ತಿರುವಂತ, ನಿತ್ಯ ಭಕ್ತರ ಮನೆಯೋಳು ಸುಳಿದಾಡುವಿರುವಂತ
ಸಿದ್ಧಲಿಂಗ ನೆನಬಾರದೆ ಕಕ್ಕಳ ಮೇಲೆ ಸಿದ್ಧಲಿಂಗ ನೆನಬಾರದೆ ಕಕ್ಕಳ ಮೇಲೆ ಸಿದ್ಧಲಿಂಗ ನೆನಬಾರದೆ ಗಂಗವ ಪೂಜಿಸಿ ತಾಂಬೂಲೆ ಮೇಲೆವಾಗ ಸಿದ್ಧಲಿಂಗ ಗಂಧವ ಪೂಜಿಸಿ ತಾಂಬೂಲೆ ಮೇಲೆವಾಗ ಗಂಧವ ಪೂಜಿಸಿ ತಾಂಬೂಲೆ ಮೇಲೆವಾಗ ನಿತ್ಯ ಮನೆಯೋಳು ಸುಳಿದಾಡುತ್ತಿರುವಂತ ಭಕ್ತರ ಮನೆಯೋಳು ಸುಳಿದಾಡುತ್ತಿರುವಂತ ಸಿದ್ಧಲಿಂಗ ನೆನಬಾರದೆ ಕಕ್ಕಳ ಮೇಲೆ ಸಿದ್ಧಲಿಂಗ ನೆನಬಾರದೆ ಒಮ್ಮಾದರೂ ಸಿದ್ಧಲಿಂಗ ನೆನಬಾರದೆ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಸಿದ್ಧಲಿಂಗ ನೆನಬಾರದೆ ಒಮ್ಮಾದರೂ ಸಿದ್ಧಲಿಂಗ ನೆನಬಾರದೆ ಕಕ್ಕಳ ಮೇಲೆ ಸಿದ್ಧಲಿಂಗ ನೆನಬಾರ ಸಿದ್ಧಲಿಂಗ ನೆನಬಾರ ಸಿದ್ಧಲಿಂಗ ನೆನಬಾರದೆ ಸಾಧು ಶರಣ ಶಂಕರ ಸಿದ್ಧಲಿಂಗ ಮಹಾರಾಜಕ್ಕೆ 7 ಕೋಟಿ ಎಲ್ಲ ಲಿಂಗೇಶ್ವರ ಮಹಾರಾಜಕ್ಕೆ ಜಯ. ಪಾರ್ವತಿ ದೇವಿಯು ಶಿವನಿಗೆ ನನ್ಕಿಂತಲೂ ಸುಂದರವಾದಂಥ ಸೇವೆ ಮಾಡೋರು ಆರನ್ನು ಕಾಣೆ ಅಂತಂದಾಗ ಶಿವನು ಮುಗುಳ್ನೊಳಗೆ ನಗ್ತಾ ಹೇಳ್ತಾ ಇದ್ದಾನೆ, ದೇವಿ, ಜಗತ್ತಿನೊಳಗ ಬಹಳ ಜನರು ನಾವು ಗುಡಿಗೆ ಮಠಕ್ಕೆ ತೀರ್ಥಯಾತ್ರಕ್ಕೆ ಹೋಗೋದು ನೋಡ್ಲಿ ಅಂತ ಹೋಗೋರು ಬಹಳ ಮಂದಿರು. ಆ ಬಳಿಕ ಮನೆ ಹೊಲ್ದಾಗ ಕೆಲಸ ಭಾಳ ಸರ್ ಅಂತೇಳಿ ದೇವ್ರ ಹೆಸರು ಮ್ಯಾಗ ಯಾತ್ರಾ ಮಾಡೋರು ಬಹಳ ಮಂದಿರು. ಆದ್ರೆ ಸತ್ಯವಾಗಿ ನಿಜವಾಗಿ ದೇವರ ಆರಾಧನಾ ಮಾಡೋರು, ದೇವನನ್ನ ನೆನೆಯುವರು ಯಾರಿಗೂ ಗೊತ್ತಿಲ್ಲದಂತೆ ಬಹಳ ಭಕ್ತಾದಿಗಳು ಈ ಜಗತ್ತಿನೊಳಗ ಅದಾರಂತ ಶಿವನು ಹೇಳುತ್ತಾನೆ. ದೇವಿ ಆಕೆ ನಗುತ್ತಾ ಇದ್ದಾಳೆ, ಏನು ಸ್ವಾಮಿ ನನ್ನ ಮುಂದೆ ಇಂಥ ಮಾತನ್ನ ಹೇಳ್ತೀರಾ? ಅದು ಹೇಗೆ ಸಾಧ್ಯ ಹೇಳಿ? ನಾನು ನಿಮ್ಮ ಅರ್ಧಾಂಗಿನಿ ಅಲ್ಲವೇ? ಅರ್ಧ ನಾನು ಅರ್ಧ ನೀವು, ಅರ್ಧನಾರೀಶ್ವರ ಅಂತ ನಿಮ್ಗೆ ಹೆಸರಿದೆ.
ನಿಮ್ಮನ್ನ ಬಿಟ್ಟು ನಾನು ಕೊಂಚ ಸಮಯ ಕೂಡ ಒಂದು ಸೆಕೆಂಡು ಕೂಡ ಅಗಲದೆ ಇರುತ್ತಿರುವ ನನ್ನ ಕಣ್ಣಿಗೆ ಕಾಣದ ಹಾಗೆ ನಿಮ್ಮ ಪೂಜೆ ಸೇವೆ ಮಾಡತಕ್ಕಂಥವ್ರು ಜಗತ್ತಿನೊಳಗಾರದಾರ ಯಾರದಾರ ಅಂಥೇಳಿ ದೇವಿ ಕೇಳಿದ್ಲು. ಆ ಪರಮಾತ್ಮ ಹೇಳ್ತಾನೆ, ಅದಾರ ದೇವಿ ಇದ್ದಾರೆ, ಆದ್ರೆ ಅವರನ್ನ ನಾವು ಕಾಣಬೇಕಾಗಿತ್ತು ಅಂತಂದ್ರೆ ನಮ್ಮೊಳಗಿರುವ ನಾನು ನನ್ನದು ಅನ್ನುವಂಥ ಮಮತ್ವ ಮತ್ತು ಅಹಂಕಾರದ ಪರದೆಯನ್ನ ದಾಟಿ ಯಾರು ನಿಲ್ಲುತ್ತಾರೆಯೋ ಅವರಿಗೆ ಅವರ ದರ್ಶನ ಆಗುತ್ತೆ ಅಂತ ಶಿವನು ಹೇಳುತ್ತಾನೆ. ಶಿವನು ಹೇಳುತ್ತಾನೆ. ದೇವಿಗೆ ಕುತೂಹಲ ಅನ್ನಿಸ್ತು. ಕಾರಣ ನನಗಿಂತಲೂ ಇನ್ನೊಬ್ಬರು ಸೇವಾ ಮಾಡೋರು ಅದಾರಂತ ಹೇಳ್ತಾನಲ್ಲ ಸ್ವಾಮಿ. ಅಂದ ಬಳಿಕ ಅವನನ್ನ ನೋಡೇಬೇಕು, ಅವನನ್ನ ಕಾಣೇಬೇಕು ಅಂತ ಬಹಳ ಕುತೂಹಲವಾಗಿ ಶಿವನಿಗೆ ಕೇಳ್ತಾಳೆ, ಭಗವಂತನೇ ನಿಮ್ಮ ಸೇವೆಯನ್ನ ನನ್ನ ಕಣ್ಣು ತಪ್ಪಿಸಿಕೊಂಡು ಮಾಡ್ತಕ್ಕಂಥವ ಅವನಾದರೂ ಯೋಗಿ ಇದ್ರೆ, ನಿನ್ನ ಸೇವಕನಿದ್ರೆ, ನಿನ್ನ ಭಕ್ತನಿದ್ರೆ, ನಿನ್ನ ಅನುಯಾಯಿ ಇದ್ರೆ ನಾನು ನೋಡಬೇಕು ಅಂತ ಹೇಳಿದಾಗ ಶಿವನು ಹೇಳ್ತಾನೆ, ಇಲ್ಲಿ ನೋಡಿದು ಶಿವ ಕೈಲಾಸದಲ್ಲಿ ರತ್ನ ಖಚಿತವಾಗಿರತಕ್ಕಂಥ ಗದ್ದಿಗೆ ಇದೆ. ಆ ಗದ್ದಿಗೆ ಮೇಲೆ ಒಂದು ಲಿಂಗ ಸ್ಥಾಪಿತ ಇದೆ. ಅದು ಮಹೇಶ್ವರ ಲಿಂಗ ಅಂತದ್ರ ಹೆಸರಿದೆ. ಆ ಲಿಂಗದ ಮುಖದಲ್ಲಿ ಕುತ್ಕೊಂಡು ನಾನು ನನ್ನದು ಅನ್ನುವಂಥ ಮಮಕಾರದ ಅಹಂಕಾರವನ್ನು ತೆಗೆದು ನಿರಾಕಾರ ಸ್ವರೂಪದಲ್ಲಿ ಏನೊಂದು ಇಲ್ಲದ ಭಾವದಲ್ಲಿ ಏಕಾಂತದಲ್ಲಿ ಕುತುಕೊಂಡು ನೀನು ತಪಸ್ಸನ್ನ ಆಚರಣೆ ಮಾಡಿದ್ದೆ. ಆದರೆ ಆ ಋಷಿಯ ದರ್ಶನ, ಆ ಯೋಗಿಯ ದರ್ಶನ ನಿನಗಾಗ್ತದೆ ಅಂಥೇಳಿ ಪರಮಾತ್ಮನು ಹೇಳ್ತಾ ಇದ್ದಾನೆ. ಪುರಾಣ ಕೇಳಲು ಆಗಮಿಸಿದಂಥ ಭಕ್ತಾದಿಗಳಲ್ಲಿ ಒಂದು ಸ್ವಲ್ಪ ನನ್ನ ಕಡೆ ಗಮನ ಕೊಡ್ರಿ. ಪುರಾಣದೊಳಗೆ ಚಲೋ ಕೂಡ್ಬೇಕ್ರಿ. ಚಲೋ ಕೂಡ್ಬೇಕಂದ್ರೆ ಗೊತ್ತಾಗ್ತದಿಲ್ರಿ. ಚಪ್ಪಗಾಲ ಹಾಕೊಂಡು ನೇಟಾಗಿ ಕೂಡ್ಬೇಕ್ರಿ. ಹಿಂಗೆ ಮೊಳಕಾಲ ಮೇಲೆ ಕೈ ಹಾಕಿ ಹಿಂಗೆ ಕತ್ತರಗೈ ಹಾಕಿ ಕೂಡೋದು, ಮತ್ತೆರಡೂ ಕಾಲು ಚಾಚಿ ಕೂಡೋದು, ಆ ಬಳಿಕ ಒಬ್ಬರ ಮೇಲೆ ಭಾರ ಹಾಕಿ ಕೂಡೋದು. ಅಡ್ಡ ಬಿದ್ದು ಕೇಳ್ತಾರ್ರಿ ಒಬ್ಬೊಬ್ರು ಪುರಾಣ. ನಿಮ್ಮೂರಾಗಿಲ್ಲ, ಆ ಕಡೆದು ಹೇಳ್ತೀನ, ಯಾರು ಕುಂಡ್ರಂಗಿಲ್ಲ, ನನ್ನ ಕಣ್ಣಿಗೆ ಕಾಣಿಸಿಲ್ಲ. ಪದ್ಧತಿಗಳದ ಅವರು ಕೂಡುವಾಗ. ಈಗ ನಾ ಮ್ಯಾಲ ಕೂತೀನಿ ಇಲ್ಲೆಲ್ಲ, ನಾ ಹಂಗೇನಾದರೂ ಕೂತ್ಕೊಂಡಂದ್ರೆ ಹೆಂಗೆ ಅನಿಸ್ತದೆ ನಿಮಗೆ? ಹೆಂಗೆ ನಿಮ್ಮಂಗೆ ಕಾಲು ನಿಮ್ಮ ಕಡೆ ಮಾಡಿ ಕೂತ್ಕೊಂಡಂದ್ರೆ ಹೆಂಗೆ ಅನ್ನಿಸ್ತದೆ? ನೀವೇನಂತೀರಿ? ಎದ್ರಿ ಹೆಣ ಎತ್ತಲಿ, ಅಜ್ಞಾನ ಪುರಾಣ ಹೇಳ್ತದ್ರ ಮಣ್ಣಾಗ ಹಾಕಲಿ, ಕೇಳೋರ ಕಡೆ ಕಾಲು ಮಾಡಿ ಕುಂಡಿರ್ತದ್ರ ಮುಂಡಾ ಸರ್ಲಿ. ಬೈತಿರಿಲ್ಲೇವ ಹಿಂಗೆ? ಇಲ್ಲಿ ಶಾಂತತೆ, ಸ್ವಚ್ಛತೆ, ಪ್ರಸನ್ನತೆ, ಶಿಸ್ತ, ಇವು ನಾಲ್ಕನ್ನ ಬಹಳ ಚೆನ್ನಾಗಿ ನಾವು ಕಾಪಾಡಿಕೊಂಡಿರಬೇಕು.
ಕಾರಣ ಏನು ಅಂತಂದ್ರೆ ಅಧ್ಯಾತ್ಮ ಭಗವಂತ ಚಿಂತನೆ ನಡೆದಕ್ಕಂಥ ಸಮಯದಲ್ಲಿ ನಾವು ಹಂಗೆ ಅಸ್ತವ್ಯಸ್ತಾಗಿ ಕೂತ್ಕೊಂಡೀವಿ ಅಂತಂದ್ರೆ ಇಲ್ಲಿ ನೀವು ಅಷ್ಟೇ ಇರುವುದಿಲ್ಲ. ಪುರಾಣ ನಡೆದ ಸಮಯದಲ್ಲಿ 63 ಮಂದಿ ಶರಣರು, ಅವ್ರ ಜೊತೆಗೆ ಅವ್ರಕ್ಕಿಂತಲೂ ಪೂರ್ವವಾಗ್ಯಾರಿ 63 ಮಂದಿ ಪುರಾತನರು ಅಂತ ಬರ್ತಾರೆ. ಎಷ್ಟು ಮಂದಿ ಆದ್ರೆ ಅವ್ರು 63 ಮಂದಿ, ಇವ್ರು 63 ಮಂದಿ, 126 ಮಂದಿ ಆದ್ರಲ್ಲ. ಆ ಬಳಿಕ ದೇವಲೋಕದೊಳಗಿರತಕ್ಕಂಥ ಬ್ರಹ್ಮಾದಿ ದೇವತೆಗಳು 33 ಕೋಟಿ ದೇವತೆಗಳು ಸದಾ ಆಕಾಶದಲ್ಲಿ ನಿಂತ್ಕೊಂಡು ಗುರುಸಿದ್ಧಲಿಂಗನ ಪುಣ್ಯಧಾಮ ತಪದ ಭೂಮಿ ಅಲ್ಲಿ ಮಹಾಶಿವಯೋಗಿ ಅಮೋಘ ಸಿದ್ದೇಶ್ವರ ಪುರಾಣ ನಡೆದಿದೆ ಅಂತ ದೇವತೆಗಳ ಸಹಿತ ಕೇಳಾಕ ಮ್ಯಾಲ ಅಂತರಲ್ಲಿ ನಿಂತ್ಕೊಂಡಾರಂತ್ರಿ. ಇಲ್ಲಿ ಅಂದ ಬಳಕ ನಾವು ಹ್ಯಾಕೆ ಕೂಡ್ಬೇಕು ಅನ್ನೋದು ಸ್ವಲ್ಪ ಶಿಸ್ತಾಗಿರ್ಬೇಕ್ರಿ. ನಿಮ್ಗೇನು ನಾ ಬೈಯಂಗಿಲ್ಲ. ಇನ್ನ ಭಾಳ ಹೊಲದಾಗ ಹೈರಾಣಾಗಿ ನೀರು ಹಾಯಿಸಿ ಅಂತ ಬಂದು ಇಲ್ಲಿ ಮಲ್ಕೊಂಡು ಕೇಳೋರ್ನು ಭಾಳ ಮಂದಿ. ನಿದ್ದೆ ಬರ್ತಿತ್ತು ಅಂದ್ರೆ ಪುರಾಣಕ್ಕೆ ಬರಬಾರ್ದು, ಮನ್ಕೋಬೇಕ್ರಿ. ನ್ಯಾಟಗ್ ಮನ್ಯಾಗ ಭಾಳ ಚಲೋ. ಇಲ್ಲಿ ಬಂದು ಮನ್ಕೊಂಡ್ರೆ ಸ್ವಲ್ಪ ಅಸಹ್ಯ ಅನಿಸ್ತದ. ದಯವಿಟ್ಟು ಸ್ವಲ್ಪ ಯಾರು ಮಲಗಬ್ಯಾಡ್ರಿ. 10 ನಿಮಿಷ ಹೇಳ್ತೀನಿ ನಾನು. ಈಗ ನಿನ್ನ ಭಾಳ ಟೈಮ್ ಹೇಳಿನೆಲ್ಲ, ಅರ್ಧ ಗಂಟೆ ಹೆಚ್ಚಿಗೆ ಹೇಳಿನ್ರಿ. ಇವತ್ತು ಅರ್ಧ ಗಂಟೆ ಕಡಿಮೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಅಮೋಘ ಸಿದ್ದೇಶ್ವರ ಹುಟ್ಟುದು ಹೇಳೋದಿತ್ತು. ಸ್ವಲ್ಪ ಗದ್ದಲ ಸೌಂಡ್ ಜಾಸ್ತಿ ಅದಂತೇಳಿ ಯಾರಿಗೆ ಕೇಳಂಗಿಲ್ಲ ಅನಿಸ್ಬಾರದಂತ ಒಂದಿಷ್ಟು ಅದಕ್ಕೆ ಸಮಯ ತಗೊಳಕತ್ತೀನಿ. ಈ ಗವಾಯಿಗಳೊಂದು ಪದ್ಯ ಹಾಡ್ತಾರ್ರಿ. ಬ್ಯಾಡ ನಮ್ಮ ಅಪ್ಪಗಳು ಮಾಂತಯ್ಯ ಸ್ವಾಮಿಗಳಿಗೊಂದು ಮೈಕ್ ಕೊಡಪ್ಪ, ಅವರೊಂದು ಗೀತೆ ಹಾಡ್ತಾರೆ, ಚಲೋ ಹಾಡ್ತಾರ್ರಿ ಅವ್ರು. ಹೊರಸಂದು ಹಣದೇನ ತಂಗಿನ ಶಿಶುನಾಳ ಶರೀಫ್ ಸಾಯಿರು ಪದ್ಯ ಭಾಳ ಚಲೋ ಅದ. ಬ್ಯಾಡ ನಿಮ್ ಬಂದುದನು ಯಪ್ಪ, ಮತ್ತೆ ಅದಕ್ಕೆ ಬುಕ್ ಹುಡುಕ್ಯಾಡತಿ.